ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಅಕ್ಷಯ ತೃತೀಯ ಹಬ್ಬದ ಮಹತ್ವ, ಹಿನ್ನೆಲೆ, ಯಾವಾಗ ಅಕ್ಷಯ ತೃತೀಯ ಹಬ್ಬ ಪ್ರಾರಂಭವಾಗುವುದು, ಈ ದಿನದಂದು ಕೇವಲ ಚಿನ್ನ ಬೆಳ್ಳಿ ಅಷ್ಟೇ ಖರೀದಿ ಮಾಡುವುದಲ್ಲದೆ ಇದರ ಬದಲಾಗಿ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು, ಯಾವ ವಸ್ತುಗಳನ್ನು ದಾನ ಮಾಡಿದರೆ ಲಕ್ಷ್ಮಿ ನಿಮಗೆ ಅನುಗ್ರಹ ಮಾಡಿ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಸುತ್ತಾಳೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅಕ್ಷಯ ತೃತೀಯ ಅಂದರೆ ವೈಶಾಖ ಮಾಸದ 3ನೇ ದಿನದಂದು ಆಚರಿಸುವಂತಹ ಪವಿತ್ರವಾದಂತಹ ವಿಶೇಷವಾದಂತಹ ಹಬ್ಬವಾಗಿದೆ. ಈ ದಿನದಂದು ನಾವು ಏನೇ ಕೆಲಸ ಮಾಡಿದರೂ ವೃದ್ಧಿಯಾಗುತ್ತದೆ. ಅಕ್ಷಯ ಅಂದರೆ ವೃದ್ಧಿ ಎಂದರ್ಥ. ಆದ್ದರಿಂದ ಅಕ್ಷಯ ತೃತೀಯದ ಹಬ್ಬದಂದು ದಾನ ಮಾಡಬೇಕು, ಸತ್ಕರ್ಮ ಮಾಡಬೇಕು, ಯಾರಿಗೂ ಕೆಟ್ಟ ಶಬ್ದಗಳಿಂದ ಬೈಯಬಾರದು, ಜಗಳ ಮಾಡಬಾರ್ದು, ಮಾಂಸಾಹಾರ ಸೇವನೆ, ಮದ್ಯಪಾನ ಮಾಡಬಾರ್ದು, ಮದ್ಯಪಾನ ಖರೀದಿನೂ ಮಾಡಬಾರ್ದು, ಸೇವನೆಯೂ ಮಾಡಬಾರ್ದು. ಈ ವರ್ಷ ಅಕ್ಷಯ ತೃತೀಯ ತಿಥಿಯ ಪ್ರಕಾರ ಏಪ್ರಿಲ್ 29 ಸಂಜೆ 5:31 ಪ್ರಾರಂಭವಾಗಿ ಏಪ್ರಿಲ್ 30 ಮಧ್ಯಾಹ್ನ 2:13 ಅಕ್ಷಯ ತೃತೀಯ ಆಚರಣೆಯನ್ನು ಮಾಡಬಹುದು. ಏಪ್ರಿಲ್ 30 ಬುಧವಾರ ನಾವು ಅಕ್ಷಯ ತೃತೀಯ ಹಬ್ಬದ ಆಚರಣೆಯನ್ನು ಮಾಡಬೇಕಾಗತ್ತೆ. ಏಪ್ರಿಲ್ 30 ಬಹಳ ವಿಶೇಷವಾದಂತಹ ಅತ್ಯದ್ಭುತವಾದಂತಹ ದಿನವಾಗಿದೆ. ಅಕ್ಷಯ ತೃತೀಯದ ದಿನ ಸೂರ್ಯಗ್ರಹ ತನ್ನ ಉಚ್ಚ ರಾಶಿಯಾದಂತಹ ಮೇಷರಾಶಿಯಲ್ಲಿ, ಚಂದ್ರಗ್ರಹ ವೃಷಭ ರಾಶಿ ರೋಹಿಣಿ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತದೆ. ಈ ದಿನ ಗುರು ಹಾಗೂ ಚಂದ್ರ ಸಂಯೋಗದಿಂದ ಗಜಕೇಸರಿ ಯೋಗವು ನಿರ್ಮಾಣವಾಗುತ್ತಿದೆ. ಇದರಿಂದಾಗಿ ಈ ವರ್ಷದ ಅಕ್ಷಯ ತೃತೀಯ ತುಂಬ ವಿಶೇಷವಾದಂತಹ ದಿನವಾಗಿದೆ. ಈ ಅಕ್ಷಯ ತೃತೀಯ ಹಬ್ಬದ ಹಿನ್ನೆಲೆ ನೋಡುವುದಾದರೆ, ಶ್ರೀಕೃಷ್ಣ ಹಸಿವಿನಿಂದ ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿಯ ಬಳಿಗೆ ಬಂದು, ನನಗೆ ಹಸಿವಾಗುತ್ತಿದೆ, ಏನಾದರೂ ತಿನ್ನಲು ಕೊಡಿ ಎಂದು ಕೇಳಿದಾಗ ದ್ರೌಪದಿ ಮಣ್ಣಿನ ಮಡಕೆಯಲ್ಲಿ ಒಂದೇ ಒಂದು ಅಗಲು ಅನ್ನವಿರುತ್ತದೆ, ಅದನ್ನೇ ತಂದು ಶ್ರೀಕೃಷ್ಣನಿಗೆ ಕೊಡುತ್ತಾಳೆ. ಆಗ ಶ್ರೀಕೃಷ್ಣ ಆ ಒಂದು ಅನ್ನದ ಅಗುಳನ್ನೇ ತಿಂದು ತೃಪ್ತಿಯಿಂದ ನನ್ನ ಹೊಟ್ಟೆ ತುಂಬಿತು ಎಂದು ಹೇಳಿದಾಗ ದ್ರೌಪದಿ ಅಳುತ್ತಾಳೆ, ಸುಳ್ಳು ಹೇಳುತ್ತಿದ್ದೀರಾ ಎಂದು. ಆಗ ಶ್ರೀಕೃಷ್ಣ, ಇಲ್ಲ ತಾಯಿ, ಇವತ್ತಿನಿಂದ ಈ ಪಾತ್ರೆ ಅಕ್ಷಯ ಪಾತ್ರೆಯಾಗಲಿ, ನೀವು ವನವಾಸದಲ್ಲಿರುವಷ್ಟು ದಿನ ನಿಮಗೆ ಆಹಾರ ಧಾನ್ಯಕ್ಕೆ ಎಂದಿಗೂ ಕೊರತೆ ಆಗದಿರಲಿ ಎಂದು ಆಶೀರ್ವಾದ ಮಾಡಿದಂತಹ ದಿನ. ಅಕ್ಷಯ ತೃತೀಯದ ದಿನ ಶ್ರೀ ಆದಿಶಂಕರಾಚಾರ್ಯರು ಧನ ಕನಕ ಸಿರಿ ಸಂಪತ್ತು ಐಶ್ವರ್ಯ ಯಶಸ್ಸು ಸೌಭಾಗ್ಯ ವಿಜಯಗಳನ್ನು ದಯಪಾಲಿಸುವ ಮಹಾಮಂತ್ರವಾದ ಕನಕಧಾರ ಸ್ತೋತ್ರ ರಚಿಸಿದ ದಿನ, ಮಹಾವಿಷ್ಣು ಪರಶುರಾಮನಾಗಿ ಅವತರಿಸಿದ ದಿನ, ಕುಚೇಲ ಕೃಷ್ಣನನ್ನು ಸಂಧಿಸಿದ ದಿನ, ಮಹಾಭಾರತ ರಚಿಸಲ್ಪಟ್ಟಂತಹ ಪವಿತ್ರವಾದಂತಹ ದಿನ. ಆದ್ದರಿಂದ ಈ ಅಕ್ಷಯ ತೃತೀಯ ಬಹಳ ಮಹತ್ವವಾದಂತಹ ದಿನವಾಗಿದೆ. ಅಕ್ಷಯ ತೃತೀಯದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಲಕ್ಷ್ಮೀ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಾರೋ ಅವರಿಗೆ ಜೀವನ ಪೂರ್ತಿ ಧನ ಧಾನ್ಯಕ್ಕೆ ಸುಖ ಶಾಂತಿಗೆ ಎಂದಿಗೂ ಕೊರತೆಯುಂಟಾಗುವುದಿಲ್ಲ. ಆದ್ದರಿಂದ ಬುಧವಾರ ಬೆಳಿಗ್ಗೆ 5:41 12:18 ಒಳಗೆ ಲಕ್ಷ್ಮೀ ಪೂಜೆ ಮಾಡಬಹುದು. ಲಕ್ಷ್ಮಿಯ ಜೊತೆಗೆ ಮಹಾವಿಷ್ಣುವಿಗೂ ಪೂಜೆಯನ್ನು ಸಲ್ಲಿಸಿ ತಾವರೆ ಹೂ ಹಾಗೂ ಮಲ್ಲಿಗೆ ಹೂಗಳಿಂದ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಕನಕಧಾರ ಸ್ತೋತ್ರವನ್ನು ಪಠಿಸಿ. ನಾನು ನನ್ನ ಚಾನೆಲ್ನಲ್ಲಿ ಕನಕಧಾರ ಸ್ತೋತ್ರದ ಬಗ್ಗೆ ಹಾಗೂ ಮಹತ್ವದ ಬಗ್ಗೆ, ಈ ಮಂತ್ರವನ್ನು ಹೇಗೆ ಪಠಿಸಬೇಕು ಎಂಬಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರುತ್ತೇನೆ, ಆಸಕ್ತಿ ಇರುವವರು ನೋಡಬಹುದು. ಅಕ್ಷಯ ತೃತೀಯದ ದಿನ ಚಿನ್ನ ಬೆಳ್ಳಿ ಖರೀದಿ ಮಾಡಿದರೆ ವೃದ್ಧಿಯಾಗುತ್ತದೆ. ಆದರೆ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಕಷ್ಟ ಅನ್ನುವವರು ಇದರ ಬದಲಾಗಿ ಹೊಸ ಪೊರಕೆಯನ್ನು, ಕಲ್ಲುಪ್ಪು, ಬಿಳಿ ಹತ್ತಿ, ಗೋಮತಿ ಚಕ್ರ, ಲಕ್ಷ್ಮೀ ಕವಡೆಗಳು, ಅಕ್ಕಿಯನ್ನು ತಪ್ಪದೆ ಮರೆಯದೆ ಖರೀದಿ ಮಾಡಿದರೆ, ಜೊತೆಗೆ ಈ ವರ್ಷದ ಅಕ್ಷಯ ತೃತೀಯ ಬುಧವಾರ ಬಂದಿರುವುದರಿಂದ ಬುಧವಾರಕ್ಕೆ ಅಧಿಪತಿ ಬುಧಗ್ರಹ. ಬುಧ ಅಂದರೆ ಮಹಾವಿಷ್ಣು. ಬುಧನ ಧಾನ್ಯವಾದಂತಹ ಹೆಸರು ಕಾಳನ್ನು ಖರೀದಿ ಮಾಡಿದರೆ ನಿಮಗೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಜೊತೆಗೆ ಮಹಾವಿಷ್ಣುವಿನ ಕೃಪಾ ಕಟಾಕ್ಷ ಅನುಗ್ರಹ ಸಿಗುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ಧನ ಧಾನ್ಯಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ. ಅಕ್ಷಯ ತೃತೀಯದ ದಿನ ಅನ್ನದಾನ, ವಸ್ತ್ರದಾನ, ನೀರಿನ ದಾನ,
ಚಿನ್ನ ಅಥವಾ ಬೆಳ್ಳಿಯ ದಾನ ಮಾಡಿದರೆ, ನೀವು 10 ಜನಕ್ಕೆ ದಾನ ಮಾಡಿದರೆ ಮುಂದಿನ ವರ್ಷ 1000 ಜನಕ್ಕೆ ದಾನ ಮಾಡುವಷ್ಟು ಐಶ್ವರ್ಯ, ಹಣ, ಸಾಮರ್ಥ್ಯವನ್ನು ಮಹಾಲಕ್ಷ್ಮಿಯು ಕರುಣಿಸುತ್ತಾಳೆ ಎಂಬಂತಹ ಪ್ರತೀತಿ ಇದೆ. ಆದ್ದರಿಂದ ನಿಮ್ಮ ಕೈಲಾದಷ್ಟು ಸಾಮರ್ಥ್ಯವಿರುವಷ್ಟು ದಾನವನ್ನು ಮಾಡಿ. ಅಕ್ಷಯ ತೃತೀಯದಂದು ದಾನ ಮಾಡಿ ನಿಮ್ಮ ಪುಣ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಧನ ಕನಕಗಳನ್ನು ಕೊಟ್ಟು ಕಾಪಾಡಲಿ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.